ಅಮೆರಿಕದ F-35 ಫೈಟರ್ ಜೆಟ್ಟನ್ನು ಹೊಡೆದು ಹಾಕಿರೋದು ಇರಾನ್. ಇದು ಇನ್ನೊಂದು ವಿಚಾರ. ಮಧ್ಯಾಹ್ನ ಸುಮಾರು 12 ಗಂಟೆ ಸುಮಾರಿಗೆ ಟ್ರಂಪ್ನ ಮಾತು ಏನಿತ್ತು ಅಂತ ಹೇಳಿದ್ರೆ, ಇರಾನ್ನ ಏರ್ ಸ್ಪೇಸ್, ಇರಾನ್ನ ಆಕಾಶ ಇದೆಯಲ್ಲ, ಇರಾನ್ ನೆಲದಲ್ಲಿ ನಿಂತ್ಕೊಂಡ್ರೆ ಆಕಾಶ ಕಾಣುತ್ತಲ್ಲ, ಆ ವಾಯು ಸೀಮೆ ಇದೆಯಲ್ಲ, ಈ ಸೀಮೆ ಪೂರ್ತಿ ಅಮೆರಿಕದ ಕೈನಲ್ಲಿದೆ, ಇಸ್ರೇಲ್ ಕೈನಲ್ಲಿದೆ. ಇದು ಇರಾನ್ನ ಬಳಿಯಲ್ಲಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇರಾನ್ನ ವಾಯುಸೇನೆ, ವಾಯು ಕ್ಷಮತೆ, ವಾಯುಪಡೆ ಸಂಪೂರ್ಣ ಧರಾಶಾಹಿ, ಅದು ಉರುಳಿ ಹೋಗ್ಬಿಟ್ಟಿದೆ. ಅವ್ರು ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ, ಇರಾನ್ನ ಮೇಲೆ ಆರಾಮಾಗಿ ಹಾರಾಡಬಹುದು, ಇಟ್ಸ್ ಫ್ರೀ, ಅದು ಮುಕ್ತವಾಗಿಬಿಟ್ಟಿದೆ ಅಂತ ಹೇಳಿ ಸುಮಾರು 12 ಗಂಟೆಯಲ್ಲಿ ಮಾತಾಡಿತ್ತು. ಅದು 4 ಗಂಟೆಗಳು ಕಳೆದಿತ್ತು, 4 hours ಕಳೆದಿತ್ತು. ಈ 4 ಗಂಟೆ ಕಳೆಯುವಷ್ಟರಲ್ಲಿ ಅಮೆರಿಕದ F-35 ಫೈಟರ್ ಜೆಟ್ ಇದನ್ನು ಹೊಡೆದು ಹಾಕಿದ್ದು ಇರಾನ್. ಇದೇ ತಿಂಗಳ 19ನೇ ತಾರೀಕು ಆಗಿದ್ದಂಥ ಘಟನೆ ಇದು. ಜಗತ್ತಿನ ಅತ್ಯಂತ ಮುಂದುವರೆದ ಯುದ್ಧ ವಿಮಾನ ಮೊಟ್ಟ ಮೊದಲ ಬಾರಿಗೆ ಫಿನಿಶ್ ಆಯ್ತದು. F-35 ಅಂದರೆ ಅತ್ಯಂತ ಮುಂದುವರೆದ ಅತ್ಯಾಧುನಿಕವಾಗಿರ್ತಕ್ಕಂಥ ವಿಮಾನ. ಇದು ನಾವು ಹೊಡೆದು ಹಾಕ್ಬಿಟ್ವಲ್ಲ ಹೇಗೆ? ರೆಡಾರ್ ಸಂಪರ್ಕಕ್ಕೂ ಬಾರದಂಥ ಯುದ್ಧ ವಿಮಾನ ಇದು, ರೆಡಾರ್ಗೆ ಸಿಗಲ್ಲ ಇದು. ಆ ಥರದ ಯುದ್ಧ ವಿಮಾನವನ್ನು ನಾವು ಹೊಡೆದು ಹಾಕಿದ್ದೀವಿ ನೋಡಿ ಅಂತೇಳಿ ಇರಾನ್ ಹೇಳ್ತಾ ಇದೆ. ಅಮೆರಿಕ ರಕ್ಷಣಾ ಅಧಿಕಾರಿಗಳು ಹೇಳೋವರೆಗೆ ವಿಷಯವನ್ನು ಮುಚ್ಚಿಟ್ಟಿದ್ದು ಟ್ರಂಪ್. ಅಮೆರಿಕ ರಕ್ಷಣಾ ಅಧಿಕಾರಿಗಳು ಹೇಳೋವರೆಗೂ ಟ್ರಂಪ್ಗೆ ವಿಷಯ ಗೊತ್ತಿಲ್ಲ. ಎಲ್ಲಿ ಬೇಕಾದರೂ ಹಾರಾಡ್ಬಿಡ್ತೀವಿ, ಇರಾನ್ನ ವಾಯುಸೀಮೆ ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ ಅಂತ ಟ್ರಂಪ್ ಮಾತಾಡಿದ್ದದ್ದು. 19ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಟ್ರಂಪ್ ಹೇಳಿಕೆ ಇದು. ಅವತ್ತು ಸಾಯಂಕಾಲ 4 ಗಂಟೆಗೆ ಅಮೆರಿಕದ F-35 ಫಿನಿಶ್. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಇರಾನ್ ಹಣಕಾಸು ಸಚಿವ ಅಮೆರಿಕವನ್ನು ಕೆಣಕಿದ್ದಾರೆ. ಟ್ರಂಪ್ ಹೇಳಿಕೆಗೆ ಇದೇನು ಸಿನಿಮಾ ಏನ್ರಿ ಅಂತ ಹೇಳಿ ಹಣಕಾಸು ಸಚಿವ ಅಬ್ಬಾಸ್ ಅರಾಕ್ಚಿ ವ್ಯಂಗ್ಯವಾಡಿದ್ದಾರೆ. ಟ್ರಂಪ್ ಹೇಳಿಕೆ ಕೊಟ್ಟಂಥ ಕೇವಲ 4 ಗಂಟೆಯಲ್ಲೇ F-35 ಹೊಡೆದು ಹಾಕಿದ್ವಿ ಅಂತೇಳಿ ಅರಾಕ್ಚಿ ಮಾತಾಡ್ತಾ ಇರೋದು.